ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನಿವತ್ತು ಮನೆಯಲ್ಲಿ ಹೇಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದು, ಏನೇನು ಐಟಮ್ಸ್ನ ನಾವು ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಅಭಿಷೇಕದಲ್ಲಿ ನಾನು 11 ಪವಿತ್ರ ವಸ್ತುಗಳನ್ನು ಬಳಸ್ತಾ ಇದ್ದೀನಿ. ಪ್ರತಿ ವಸ್ತುವಿಗೂ ಒಂದು ಆಧ್ಯಾತ್ಮಿಕ ಅರ್ಥ ಇದೆ. ಮಹಾಶಿವರಾತ್ರಿ ಅಂದರೆ ಶಿವನ ಮಹಾರಾತ್ರಿ. ಈ ದಿನದ ಮಹತ್ವ ಏನು ಅಂದರೆ ಶಿವ ಹಾಗೂ ಪಾರ್ವತಿ ದೇವಿ ವಿವಾಹ ಆಗಿದ್ದ ದಿನ ಅಂತ ನಂಬಿಕೆ. ಕೆಲವು ಪುರಾಣಗಳ ಪ್ರಕಾರ ಶಿವ ಲಿಂಗ ರೂಪದಲ್ಲಿ ಪ್ರಕಾಶಿಸಿದ ದಿನ. ಇದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋ ರಾತ್ರಿ. ಶಿವ ಅಭಿಷೇಕ ಪ್ರಿಯ, ಸೊ ನಾನು ಕೂಡ ಇವತ್ತು ಅಭಿಷೇಕ ಮಾಡ್ತಿದ್ದೀನಿ. ಶಿವಲಿಂಗಕ್ಕೆ ಅಭಿಷೇಕ ಯಾಕೆ ಮಾಡಬೇಕಂದ್ರೆ ಇದರಿಂದ ನಮ್ಮ ಮನಸ್ಸು, ದೇಹ ಮತ್ತು ಆತ್ಮ ಶುದ್ಧಿ ಮಾಡೋದಕ್ಕೆ. ಅಭಿಷೇಕ ಮಾಡೋಕ್ಕೂ ಮುಂಚೆ ಮೊದಲು ನಾವು ಪೂಜೆ ಮಾಡೋ ಸ್ಥಾನನ ಸ್ವಚ್ಛ ಮಾಡ್ಕೋಬೇಕು. ಶಿವಲಿಂಗನ ಸ್ವಚ್ಛ ಮಾಡಿ ದೀಪ ಹಚ್ಚಿ ಹೂವು ಅಲಂಕಾರ ಮಾಡ್ಕೋಬೇಕು. ಫಸ್ಟ್ ನಾನು ಅಭಿಷೇಕ ಪೌಡರಿಂದ ಅಭಿಷೇಕ ಮಾಡ್ತಾ ಇದ್ದೀನಿ. ಅಭಿಷೇಕ ಪೌಡರ್ ಏನಕ್ಕೆ ಅಂತ ಅಂದರೆ ಶುದ್ಧಿಗೆ ಮತ್ತು ದೇವರಿಗೆ ಗೌರವ ಅರ್ಪಿಸೋಕೆ ಬಳಸ್ತೀವಿ. ನೆಕ್ಸ್ಟು ಅರಿಶಿಣದಿಂದ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ. ಅರಿಶಿಣ ಏನಕ್ಕಪ್ಪ ಅಂದರೆ ಇದು ಶುಭದ ಸಂಕೇತ. ಇದು ನಮ್ಮ ಆರೋಗ್ಯ ರಕ್ಷಣೆಗೆ ಮತ್ತು ಮನೇಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಳಸ್ತೀವಿ. ನೆಕ್ಸ್ಟು ಅಕ್ಕಿ ಹಿಟ್ಟಿಂದ ಅಭಿಷೇಕ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕಪ್ಪ ಅಂದರೆ ಇದು ಅನ್ನದ ಸಂಕೇತ. ನಮ್ಮ ಮನೆಯಲ್ಲಿ ಅನ್ನದ ಕೊರತೆ ಯಾವತ್ತೂ ಇರಬಾರ್ದು ಅಂತ ಶಿವಂಗೆ ಪ್ರಾರ್ಥನೆ ಮಾಡೋಕೆ ಬಳಸ್ತೀವಿ. ನೆಕ್ಸ್ಟು ಹಾಲಿಂದ ಅಭಿಷೇಕ ಮಾಡ್ತಾ ಇದ್ದೀನಿ. ಹಾಲು ಏನಕ್ಕಪ್ಪ ಅಂತ ಅಂದರೆ ಶುದ್ಧತೆ ಮತ್ತು ಶಾಂತಿ ಸಂಕೇತ. ನಮ್ಮ ಮನಸ್ಸನ್ನು ತುಂಬ ಪವಿತ್ರಗೊಳಿಸುತ್ತೆ. ನೆಕ್ಸ್ಟು ಇಲ್ಲಿ ನಾನು ಮೊಸರಿಂದ ಅಭಿಷೇಕ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಮೊಸರು ಇಲ್ಲ ಅಂದರೆ ಮಜ್ಜಿಗೆನ ಅಭಿಷೇಕ ಮಾಡ್ಬೋದು. ಇದು ಏನಕ್ಕಪ್ಪ ಅಂತ ಅಂದರೆ ಆರೋಗ್ಯ ಮತ್ತು ತಂಪಿನ ಸಂಕೇತ. ಇದು ಸರಳ ಜೀವನದ ಪ್ರತೀಕ ಕೂಡ. ನೆಕ್ಸ್ಟ್ ಪಂಚಾಮೃತದಲ್ಲಿ ಅಭಿಷೇಕ ಮಾಡ್ತಾ ಇದ್ದೀನಿ. ಪಂಚಾಮೃತದಲ್ಲಿ 5 ಪದಾರ್ಥ ಸೇರಿ ಪಂಚಾಮೃತ ಆಗುತ್ತೆ. ಈ 5 ಪದಾರ್ಥ ಯಾವುದು ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ. ಇದು ಅಮೃತದ ಪ್ರತೀಕ. ನೆಕ್ಸ್ಟ್ ಜೇನಿಂದ ಅಭಿಷೇಕ ಮಾಡ್ತಾ ಇದ್ದೀನಿ. ಜೇನು ಸಿಹಿತನದ ಸಂಕೇತ. ನಮ್ಮ ಮಾತು, ಜೀವನ ಸಿಹಿಯಾಗಿ ಇರಲಿ ಅಂತ ಈ ಪದಾರ್ಥನ ಉಪಯೋಗಿಸ್ತೀವಿ. ನೆಕ್ಸ್ಟ್ ತುಪ್ಪದಿಂದ ಅಭಿಷೇಕ ಮಾಡ್ತಾ ಇದ್ದೀನಿ. ತುಪ್ಪ ಏನಕ್ಕೆ ಅಂದರೆ ಜ್ಞಾನ ಮತ್ತು ಬೆಳಕಿನ ಸಂಕೇತ. ಇದು ಅಜ್ಞಾನ ದೂರ ಮಾಡುತ್ತೆ. ಇದು ಯಜ್ಞ ಮತ್ತು ಹೋಮಗಳಲ್ಲಿ ಬಳಸೋ ಪವಿತ್ರವಾದ ದ್ರವ್ಯ. ನೆಕ್ಸ್ಟ್ ವಿಭೂತಿಯಿಂದ ಅಭಿಷೇಕ ಮಾಡ್ತಾ ಇದ್ದೀನಿ. ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಪದಾರ್ಥ. ನಮ್ಮ ಅಹಂಕಾರ ಏನೇ ಇದ್ರೂ ಕೊನೆಗೆ ಭಸ್ಮ ಆಗುತ್ತೆ ಅಂತ ಸಂದೇಶ ಕೊಡುತ್ತೆ. ನೆಕ್ಸ್ಟ್ ರೋಸ್ ವಾಟರಿಂದ ಅಭಿಷೇಕ ಮಾಡ್ತಾ ಇದ್ದೀನಿ. ಇದು ಪ್ರೀತಿ ಮತ್ತು ಭಕ್ತಿಯ ಸಂಕೇತ. ನಮ್ಮ ಮನಸ್ಸನ್ನು ತುಂಬ ಶಾಂತವಾಗಿ ಇಡುತ್ತೆ. ಈಗ ಲಾಸ್ಟಲ್ಲಿ ನೀರಿಂದ ಅಭಿಷೇಕ ಮಾಡ್ತಾ ಇದ್ದೀನಿ. ಇದು ಏನಕ್ಕೆ ಅಂತ ಅಂದರೆ ಇದು ಶುದ್ಧಿಯ ಸಂಕೇತ. ಕೊನೆಯಲ್ಲಿ ಶುದ್ಧ ನೀರಿಂದ ಅಭಿಷೇಕ ಮಾಡಿದ್ರೆ ಅಭಿಷೇಕ ಪೂರ್ತಿ ಆಗುತ್ತೆ. ಅಭಿಷೇಕ ಮುಗಿದ ಮೇಲೆ ಸಣ್ಣ ಆರತಿ ಮಾಡಬೇಕು. ಇಲ್ಲಿ ಹಚ್ಚೋ ಬೆಳಕು ಅಜ್ಞಾನ ದೂರ ಮಾಡುತ್ತೆ. ಸಣ್ಣ ಆರತಿ ಆದಮೇಲೆ ನೀವು ನಿಮಗೆ ಗೊತ್ತಿರೋ ಶಿವ ಸಾಂಗ್ಸು ಭಕ್ತಿಯಿಂದ ಹಾಡ್ಬೋದು. ಇಲ್ಲ ಓಂ ನಮಃ ಶಿವಾಯ ಅಂತ 108 ಟೈಮ್ಸ್ ಜಪ ಮಾಡ್ಬೋದು. ಸಣ್ಣ ಆರತಿ ಆದಮೇಲೆ ಎಲ್ಲನೂ ತೆಗೆದು ದೇವರಿಗೆ ಹೂವು, ಅರಿಶಿನ, ಕುಂಕುಮ, ವಿಭೂತಿ, ನಿಮ್ಮ ಹತ್ರ ಏನಾದರೂ ಒಡವೆ ಇದ್ದರೆ ದೇವರಿಗೆ ಹಾಕ್ಬೋದು. ಇದರಿಂದ ನಿಮ್ಮ ಹತ್ರ ಇರೋ ಐಶ್ವರ್ಯ ಇನ್ನೂ ಹೆಚ್ಚಾಗುತ್ತೆ. ನನಗಂತೂ ಶಿವಪ್ಪನ ಪೂಜೆ ಮಾಡಿದ್ಮೇಲೆ ಯಾವಾಗಲೂ ನೆಮ್ಮದಿ ಅನಿಸುತ್ತೆ. ಸೊ ನಾನು ಪ್ಯೂರ್ ಶಿವಭಕ್ತೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು.
ನಾನು ಇವತ್ತಿನ ದಿವಸ 3 ಟೈಮ್ಸ್ ಅಭಿಷೇಕ ಮಾಡಿದೆ. ಸೊ 2 ಟೈಮ್ಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಜಾಗರಣೆ ಇದ್ದೆ, ನಾನು ಆರ್ಟ್ ಆಫ್ ಲಿವಿಂಗ್ ಹೋಗಿದ್ದೆ ಮತ್ತು ಅಲ್ಲಿ ಬೇರೆ ಟೆಂಪಲ್ಸ್ ಬೇರೆ ಹೋಗಿ ಬಂದೆ. ಎಲ್ರಿಗೂ ಎಲ್ಲ ಅಂದ್ಕೊಂಡಿದ್ದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.